ನಮಸ್ತೆ, ಬಾಬು ಆಟೋ ಲಿಂಕ್ಸ್ ಆಪರೇಟರ್ ಆಸಿಫ್ ಮಾತಾಡ್ತಾ ಇದ್ದೀನಿ. ಒಂದು ಮಿಷನ್ ಹಾಸ್ಪಿಟಲ್ ಸರ್ಕಲ್, ಮಂಡಿ ಮೊಹಲ್ಲಾ, ಮೈಸೂರಲ್ಲಿರೋದು ಬಾಬು ಆಟೋ ಲಿಂಕ್ಸ್. ಇದು ನಮ್ಮ ಆಫೀಸಲ್ಲಿ ಏನಂತ ಹೇಳಿದ್ರೆ, ಟೂ ವೀಲರ್ ಸೆಕ್ಷನ್ ನಮ್ಮದು. ಯೂಸ್ಡ್ ವೆಹಿಕಲ್ಸ್, ಟೂ ವೀಲರ್ ಹಲವಾರು ರೀತಿ. ನಿಮಗೆ ಹಲವಾರು ಕಡೆ ಹೋಗ್ಬಿಟ್ಟು ಗಾಡಿ ಬೇಕು ಅಂತ ಹುಡುಕ್ತೀರಾ. ಅದರಲ್ಲಿ ಯಾವುದ್ರಲ್ಲೂ ಲೋನ್ ಬರುತ್ತೆ, ಯಾವುದ್ರಲ್ಲೂ ಸಮ್ ಕೇಸಸ್ ಬರುತ್ತೆ. ಸೊ ನಮ್ಮ ಹತ್ರ ನಿಮ್ಗೆ ಎಲ್ಲ ರೀತಿ ಫಿಲ್ಟರ್ ಆಗಿಬಿಟ್ಟು ಕೊಡೋಂಥದ್ದು ನಮ್ಮ ಹತ್ರ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಪ್ಲಸ್ ಕಸ್ಟಮರ್ ವೆರಿಫಿಕೇಷನ್ ಇರುತ್ತೆ ನಮ್ಮ ಹತ್ರ. ವಿತ್ ID ಪ್ರೂಫು, ವಿತ್ ಟ್ರಾನ್ಸ್ಫರೇಷನ್ ಎಲ್ಲ ಆ್ಯಸ್ ಪರ್ ಲೀಗಲ್ ಪ್ರೊಸೀಜರ್ಲೇ ಇರುತ್ತೆ. ನಮ್ಮದು ಬಂದು ಇಲ್ಲಿ ಮೈಸೂರಲ್ಲಿ ಅತಿ ದೊಡ್ಡದಾದಂಥ ಮಾರ್ಕೆಟ್ ಇದು, ಬಾಬು ಆಟೋ ಲಿಂಕ್ಸ್ ಅಂತ, ಮಂಡಿ ಮೊಹಲ್ಲಾ, ಮೈಸೂರಲ್ಲಿ ಎಲ್ಲ ರೀತಿಯ ವೆಹಿಕಲ್ ಸಿಗುತ್ತೆ, ರೈಟ್. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ಕ್ವಶನ್ ಇದ್ದರೆ ದಯವಿಟ್ಟು ನನಗೆ ಕನ್ಫರ್ಮ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಬಂದು 9880233695, 9880233695. ಸೊ ನಿಮಗೆ ಯಾವುದೇ ರೀತಿ ವೆಹಿಕಲ್ಸು ಅಂದರೆ ಲೇಟೆಸ್ಟ್ ವೆಹಿಕಲ್ಸು, ಅತಿ ಓಲ್ಡ್ ವೆಹಿಕಲ್ಸ್ ನಮ್ಮ ಹತ್ರ ಸಿಗೋಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಾವು ಆದಷ್ಟು ಹಳೆ ಗಾಡಿಗಳು ಮಾರಾಟ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಇವಾಗ ನಾವೇನೋ ವ್ಯಾಪಾರ ಆಯ್ತದೆ ಅಂತ ಕೊಟ್ಬಿಡ್ತೀವಿ, ಅದರಲ್ಲಿ ಪ್ರಾಬ್ಲಮ್ಸು, ಟ್ರಬಲ್ಸು ಸಖತ್ತು. ಸೊ ಹಾಗಾಗಿ ನಾವು ಅದನ್ನು ಒಂದು ಕಾನ್ಸೆಪ್ಟೇ ತೆಗೆದುಬಿಟ್ಟಿದ್ದೀವಿ. ಆಸಿಫ್ ಅಂತ ನನ್ನ ಹೆಸರು. ನಮ್ಮ ಹತ್ರ ಇರೋ ವೆಹಿಕಲ್ಸ್ ಡೀಟೇಲ್ ಕೊಡ್ತೀನಿ. ನಮ್ಮ ಹತ್ರ ಇರೋ 2018 ಮಾಡಲ್ ಪಲ್ಸರ್ 220 ಜೆನ್ಯೂನ್ ಆಗಿದೆ, ವೆಹಿಕಲ್ ಕ್ಲಾಸ್ ಆಗಿದೆ, 14,000 ಓಡಿದೆ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕನ್ಸಲ್ಟ್ ಮಾಡ್ಬೋದು. ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಶೋರೂಮ್ ಟೈರ್ಸ್ ಇದೆ, ಆಕ್ಸಿಡೆಂಟಲ್ ಫ್ರೀ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೋಬೋದು. ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಕಾಸ್ಟ್ ಬಂದು ನಿಮಗೆ 85,000 ಆಗುತ್ತೆ ಸರ್. ಆಸ್ಕಿಂಗ್ ಪ್ರೈಸ್? ಆಸ್ಕಿಂಗ್ ಪ್ರೈಸ್ ಬಂದು 90,000 ಇದೆ. 85,000 ಫೈನಲ್ ಪ್ರೈಸಿಂಗ್ ಹೇಳ್ಬಿಡ್ತೀನಿ. ಯಾಕೆಂದರೆ ಹಲ್ವಾರು ಗಾಡಿ ಇದೆ ನಮ್ಮ ಹತ್ರ, ಒಂದೆರಡು ಇಲ್ಲ. ನಿಮಗೆ ಕನಿಷ್ಠ ಪಕ್ಷ ಅಂದರೂ ನಿಮಗೆ ಒಂದು 100-150 ಗಾಡಿ ನಮ್ಮ ಹತ್ರ ಇನ್ಕ್ವೈರಿನಲ್ಲಿದೆ. ಎಲ್ಲ ವೆಹಿಕಲ್ಸ್ ನಮಗೆ ಕಸ್ಟಮರ್ ಪ್ಲಸ್ ಡೀಲರ್ಸ್ ಗಾಡಿಗಳು. ನಾವು ಕಮಿಷನ್ ಬೇಸಿಸ್ ಮೇಲೆ ಬಿಸ್ನೆಸ್ ಮಾಡೋದು. ಓಕೆ, ಸೊ ಈ ವೆಹಿಕಲ್ ಆಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ವೆಹಿಕಲ್ ಪಲ್ಸರ್ 150 ನ್ಯೂ ಸೆಗ್ಮೆಂಟ್ ಇದೆ, 2020 ಮಾಡಲ್. ಇದರ ಕಿಲೋಮೀಟ್ರ್ ಬಂದು 10,000 ಓಡಿದೆ. 10,000 ಓಡಿದೆ ಇದು? ಎಸ್ ಸರ್. ಇದರಲ್ಲೇ ಇನ್ನೊಂದು ಸೆಗ್ಮೆಂಟು ಇದೆ ನಮ್ಮ ಹತ್ರ, ಅದು ತೋರಿಸ್ತೀನಿ. 2020ನೇ 6,000 ಓಡಿದೆ ಸರ್. ಇದ್ರ ಕಾಸ್ಟ್ ಬಂದು ನಿಮಗೆ 95,000 ಆಗುತ್ತೆ ಸರ್. 95. ಶೋರೂಮಲ್ಲಿ ಬಂದು 1,24,000 ಇದೆ. ವಿತ್ ಡ್ಯೂಯಲ್ ಚಾನಲ್ ABS ಇದು, ಡಬಲ್ ಡಿಸ್ಕ್ ವಿತ್ ಡಬಲ್ ABS ಬರುತ್ತೆ. ಇದರಲ್ಲಿ ನಿಮಗೆ ಹಲವಾರು ವಿಷನ್ಸ್ ಇದೆ, ಅಂದರೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಒಂದು ಕ್ಯಾಟಗರಿ ಬಂದು ಒಂದು ಸಿಂಗಲ್ ABS ಬರುತ್ತೆ, ಇನ್ನೊಂದು ಕ್ಯಾಟಗರಿ ಡಬಲ್ ABS ಡಬಲ್ ಡಿಸ್ಕ್ ಬರುತ್ತೆ. ಸೊ ಇದು ಡಬಲ್ ABS ವಿತ್ ಡಬಲ್ ಡಿಸ್ಕ್. ಓಕೆ ಸರ್, ಅದು 180 2016 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಹೌದು ಸರ್, ಪಲ್ಸರ್ 180cc 2016 ಮಾಡಲು. ಅದು ಮೈಸೂರು ರಿಜಿಸ್ಟ್ರೇಷನ್. ಓಕೆ, ಸರ್ ಒರಿಜಿನಲ್ ಪೇಂಟು, ಸಿಂಗಲ್ ಓನರ್ ಸರ್. 2016 ಮಾಡಲು. 28,000 ಓಡಿದೆ ಸರ್. ಓಕೆ, 28,000. ಇದು ಆಸ್ಕಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಿ ಸರ್? ಆಸ್ಕಿಂಗ್ ಪ್ರೈಸ್ ಬಂದು ಇದು ನಿಮಗೆ 55,000 ಇದೆ. ನಿಮಗೆ ಫೈನಲಿ 50,000 ಆಗುತ್ತೆ ಸರ್. ಓಕೆ ಸರ್. ಅದು ಸರ್ ಇದನ್ನು ಕಾಸ್ಟ್ ಸರ್? ಇದು ಸರ್ 2017 ಮಾಡಲ್ ಸರ್. ಅದು BS4 ವರ್ಷನು, ಸಿಂಗಲ್ ಓನರ್ ವೆಹಿಕಲ್, 14,000 ಓಡಿದೆ ಸರ್. 14,000. ಆಸ್ಕಿಂಗ್ ಪ್ರೈಸ್ ಸರ್? ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ 68,000 ಇದೆ. ಓಕೆ, ನಮ್ಮ ಹತ್ರ ನಿಮಗೆ ಫೈನಲ್ ಕಾಸ್ಟಿಂಗ್ ಬಂದು ಫೈನಲ್ ಕಾಸ್ಟಿಂಗು 62,000 ಆಗುತ್ತೆ ಸರ್. ಓಕೆ. ಕ್ಲಾಸಿಕ್ 350 2019 ಮಾಡಲ್ ವಿತ್ ABS, 2019 ಮಾಡಲ್, 7,000 ರಿವನ್ ಆಗಿದೆ ಸರ್. ಓಕೆ, ಸಿಂಗಲ್ ಓನರ್, ಮಂಡ್ಯ ರಿಜಿಸ್ಟ್ರೇಷನ್, 5 years ಇನ್ಶೂರೆನ್ಸ್ ಜೊತೆ ಇದೆ ಅದು. ಓಕೆ. ಆಸ್ಕಿಂಗ್ ಪ್ರೈಸು ಸರ್? ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ 1,90,000 ಹೇಳ್ತಾ ಇದ್ದಾರೆ. 1,80,000 ಆಗುತ್ತೆ ಸರ್ ಫೈನಲ್ ಅದು. ಓಕೆ, ನಾನು ಫೈನಲ್ ಕಾಸ್ಟಿಂಗ್ ಎಲ್ಲದರಲ್ಲೂ ಹೇಳ್ಬಿಡ್ತೀನಿ. ಫೈನಲ್ 1,80,000 ಆಗುತ್ತೆ ಸರ್. 1,80,000. ಎಸ್ ಸರ್. ಓಕೆ
ಸರ್ ಇದು 2019 ಇದುವೆ. ಇದಕ್ಕೆ ಗನ್ ಮೆಟಲ್ ಗ್ರೇ ಅಂತಾರೆ ಸರ್. ಓಕೆ. ಇದು ಡ್ಯೂಲ್ ಚಾನಲ್ ಪ್ಲಸ್ ಡ್ಯೂಲ್ ಚಾನಲ್ ABS ಇದು. ಓಕೆ. ನಂಬರು ಫ್ಯಾನ್ಸಿ ಆಗಿದೆ. ಕಿಲೋಮೀಟರ್ಸ್ ಬಂದು ನಿಮಗೆ 7300 ಓಡಿದೆ ಸರ್. 7300 ಕಿಲೋಮೀಟರ್ಸ್ ರಿವನ್ ಆಗಿದೆ. 1,80,000 ಆಗುತ್ತೆ ಸರ್. 80,000. ಎಸ್ ಸರ್. ಸರ್ ಇದು 6,000 ಓಡಿದೆ ಅದು. ಇದು 7,000 ಓಡಿದೆ. ವೈಟ್ 6,000, ಗ್ರೇ 7,000 ಓಡಿದೆ. ಇದು 2020 ಮಾಡಲ್ ಸರ್. ಸರ್ ಇದು ಬಂದು 7,000 ಓಡಿದೆ. ಓಕೆ. ಇದ್ರ ಕಾಸ್ಟ್ ಬಂದು ನಿಮಗೆ ಫೈನಲಿ 1,95,000 ಆಗುತ್ತೆ ಸರ್. ನ್ಯೂ ವರ್ಷನ್. ಓಕೆ. ಇದು ಮೈಸೂರು ರಿಜಿಸ್ಟ್ರೇಷನ್. ಮೈಸೂರು ಸರ್. ಮೈಸೂರು ನಮ್ಮ ಹತ್ರ ನಿಮಗೆ ಹಲವಾರು ಟೈಮಲ್ಲೂ ಮೈಸೂರು, ಹುಣಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು, ಅಕ್ಕಪಕ್ಕದ್ದು ಮಡಿಕೇರಿ, ಸೊ ಈ ಥರ ಗಾಡಿಗಳು ಸಿಗುತ್ತೆ. ಓಕೆ. ನೆಕ್ಸ್ಟ್ ಇದು ಸರ್ ಇದು ಕ್ಲಾಸಿಕ್ 2017 ಮಾಡಲು. ಓಕೆ. ಇದು ಬಂದು ನಿಮಗೆ 2017 ಮಾಡಲು ಜೆನ್ಯೂನ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 14,000 ರಿವನ್ ಆಗಿದೆ ಸರ್. ಓಕೆ. ಮಂಡ್ಯ ರಿಜಿಸ್ಟ್ರೇಷನ್. ಮಂಡ್ಯ ರಿಜಿಸ್ಟ್ರೇಷನ್ 1,35,000 ಆಗುತ್ತೆ ಸರ್ ಇದು. ಓಕೆ. ಇದರಲ್ಲಿ ಡಿಸ್ಕ್ ಬರುತ್ತೆ, ನಾನ್ ABS ಇದು. ಓಕೆ. ಸೊ ಅದೇ ಡಿಫ್ರೆನ್ಸ್ ಬಿಟ್ವೀನ್ ಇದಕ್ಕೂ ಅದಕ್ಕೆ. ಬಿಕಾಸ್ ಅದು ABS, ಇದು ನಾನ್ ABS. ಅದು ಡಿಫ್ರೆನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸು ಬರುತ್ತೆ, ರೈಟ್? ಸೊ ನೆಕ್ಸ್ಟ್ ಇಲ್ಲೊಂದು ಕ್ಲಾಸಿಕ್ ಇದೆ. ನಮ್ಮ ಹತ್ರ ಹಲವಾರು ರೀತಿ ಕಲರ್ಸ್ ಸಿಗುತ್ತೆ ಸರ್. ಯಾವ್ದಾವ್ದು ಕಲರ್ಸ್ ಶೋರೂಮಿಂದ ಅವೈಲೇಬಲ್ ಇದೆ, ಎಲ್ಲ ರೀತಿ ಸಿಗುತ್ತೆ. ಮಾಡಿಫಿಕೇಶನ್ ಇರಲ್ಲ ನಮ್ಮ ಹತ್ರ. ಶೋರೂಮ್ ಕ್ಲಾಸ್ ಆಗಿರುತ್ತೆ. ಶೋರೂಮಲ್ಲಿ ಏನು ಕೊಡ್ತಾರೆ ಒರಿಜಿನಾಲಿಟಿ, ಆ ಒರಿಜಿನಾಲಿಟಿನೇ ಸಿಗುತ್ತೆ ನಮ್ಮ ಹತ್ರ ನಿಮಗೆ. 18,400 ರಿವನ್ ಆಗಿದೆ. 2017 ಮಾಡಲ್ ಸರ್. ಓಕೆ. ಬಹಳ ಚೆನ್ನಾಗಿದೆ ಗಾಡಿ. ಸರ್ವಿಸಿಂಗ್ ಎಲ್ಲ ಆಗಿದೆ, ಶೋರೂಮಲ್ಲೇ ಸರ್ವಿಸ್ ಆಗಿದೆ. ನಿಮ್ಗೆ ಯಾವುದೇ ಗಾಡಿ ನಮ್ಮ ಹತ್ರ ತೊಗೊಂಡ್ರೆ ವಿತ್ ಸರ್ವಿಸಿಂಗೇ ಸಿಗೋದು ಸರ್. ವಿತೌಟ್ ಸರ್ವಿಸಿಂಗ್ ನಾವು ಪ್ರೊವೈಡ್ ಮಾಡಲ್ಲ ಕಸ್ಟಮರ್ಗೆ. ಬಿಕಾಸ್ ನೀವು ಹೋದ ತಕ್ಷಣ ನೀವು ಅದಕ್ಕೆ ಖರ್ಚು ಮಾಡೋಂಥದ್ದು ಇರಲ್ಲ. ಬರೀ ಖರ್ಚು ಇರುತ್ತೆ, ಏನು ಪೆಟ್ರೋಲ್ ಹಾಕಂತ ಖರ್ಚಿರುತ್ತೆ ಅಷ್ಟೇ. ಯಾವುದೇ ರೀತಿ ಖರ್ಚು ಬರೋಲ್ಲ. ಟ್ರಾನ್ಸ್ಫರ್ ಕಮಿಷನ್ ಕಂಪಲ್ಸರಿ. ಗಾಡಿ ಕೊಡೋಕ್ಕಿಂತ ಮುಂಚೆ ಸರ್ವಿಸ್ ಆಗಿರುತ್ತೆ. ಡೆಫಿನೆಟ್ಲಿ ಸರ್. ಓಕೆ. ವಿತ್ ಗ್ಯಾರಂಟಿ ಕೊಡ್ತೀವಿ, ಬ್ಯಾಟ್ರಿ ವಾರಂಟಿ ಕೊಡ್ತೀವಿ ನಾವು. ಸೊ ಹಲವಾರು ರೀತಿ ನಿಮಗೆ ಇಂಜಿನ್ನು, ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಇರುತ್ತೆ. 1 ಮಂತ್ ಆಫ್ ವಾರಂಟಿ ಇರುತ್ತೆ. ಯಾವುದೇ ಇಶ್ಯೂ ಇದ್ದರೆ ಧಾರಾಳವಾಗಿ ಬನ್ನಿ. ಬರೀ ಹೇಳೋದಲ್ಲ, ಸರ್ವಿಸು ಅದೇ ಥರ ಕೊಡ್ತೀವಿ ಸರ್. ಸರ್ ಇದ್ರ ಬಗ್ಗೆ ಹೇಳಿ. ಸರ್ ಇದು ಥಂಡರ್ಬರ್ಡ್ 350cc. ಓಕೆ. ಇದು ಬಂದು ಮೈಸೂರು ವೆಹಿಕಲ್ ಸಿಂಗಲ್ ಓನರು. ಆ್ಯಕ್ಚುಲಿ ಇದು ಒಬ್ಬರು ಸ್ಕೂಲ್ PT ಮಾಸ್ಟರ್ ಗಾಡಿ ಇದು. ಇದು ಬಂದು 31,000 ರಿವನ್ ಆಗಿದೆ ಸರ್. 31,158 ಕಿಲೋಮೀಟರ್ ಓಡಿದೆ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿನೂ. ಸೊ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡು. ನಿಮಗೆ ಇದ್ರ ಕಾಸ್ಟ್ ಬಂದು ಇದಕ್ಕೆ ಹೇಳ್ತಾರೆ ಬ್ಲೂ ಕಲರ್. ಇದು ಮೆಟಾಲಿಕ್ ಬ್ಲೂ ಬರುತ್ತೆ. ಇದು ಕಾಸ್ಟ್ ಬಂದು ಸರ್ ನಿಮಗೆ ಫೈನಲಿ ಹೇಳ್ಬೋದಿನಿ 90,000 ಆಗುತ್ತೆ ಸರ್. 90,000ಗೆ ವರ್ತ್ ವೆಹಿಕಲ್ ಇದು. ಬಿಕಾಸ್ ಶೀಲ್ಡ್ ಇಂಜಿನ್ ಇರುತ್ತೆ, ಎಲ್ಲ ಜಿನ್ಯಾನಿಟಿ ಇರುತ್ತೆ. ಸೊ ಇದ್ರ ಜೊತೆ ಕ್ರ್ಯಾಶ್ ಗಾರ್ಡು ಇದೆ ಸರ್, ಅದು ಕೊಡ್ತೀವಿ. ಬಿಕಾಸ್ ನಮ್ಗೆ ಇಲ್ಲಿ ಸ್ಪೇಸ್ ಡಿಫ್ರೆನ್ಸ್ಗೋಸ್ಕರ ಕ್ರ್ಯಾಶ್ ಗಾರ್ಡ್ ತೆಗೆದಿದೆ, ಅದು ಇದೆ. ಆಕ್ಸೆಸರೀಸ್ ಜೊತೆ ಕೊಡ್ತೀವಿ. ಏನಿದೆ ಅದೇ ಸರ್. ಅದರಲ್ಲಿ ಯಾವುದೇ ರೀತಿ ಒಂದು ಪದಾರ್ಥ ರಿಮೂವ್ ಮಾಡಲ್ಲ, ಏನಿಲ್ಲ. ಎಲ್ಲ ಏನಿರುತ್ತೆ ಇನ್ನೂ ಅಡ್ವಾನ್ಸ್ ಆಗೇ ಇರುತ್ತೆ. ಡಿಸ್ಕರೇಜ್ ಆಗಿ ಯಾವುದೇ ರೀತಿ ಇರಲ್ಲ. ಇದೊಂದು 2017 ಥಂಡರ್ಬರ್ಡ್ 2017 ಮಾಡಲು BS4 ವರ್ಷನ್ ಸರ್. 17,000 ಓಡಿದೆ. ಇದು ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ಇದ್ರ ಕಾಸ್ಟ್ ಬಂದು ನಿಮಗೆ ಫೈನಲಿ 1,15,000 ಆಗುತ್ತೆ ಸರ್. ಇದು 1,15,000 ರೂಪಾಯಿ ಆಗುತ್ತೆ ಸರ್. ಇದು ಕೂಡ ಮೈಸೂರು ರಿಜಿಸ್ಟ್ರೇಷನ್ ಅಲ್ಲ? ಹೌದು ಸರ್, ಮೈಸೂರು ಸಿಂಗಲ್ ಓನರ್ ಸರ್. RC 390 ಇದು. ಓಕೆ. 2016 ಮಾಡಲು BS6 ವರ್ಷನ್ ಇದು. ಇದು ಬಂದು 22,000 ರಿವನ್ ಆಗಿದೆ ಸರ್. ಶೋರೂಮ್ ಸರ್ವಿಸಿಂಗ್ ಎಲ್ಲ ಆಗಿದೆ. ಇದ್ರ ಕಾಸ್ಟ್ ಬಂದು ನಿಮಗೆ 1,40,000 ಆಗುತ್ತೆ ಸರ್. ಆಕ್ಸಿಡೆಂಟಲ್ ಫ್ರೀ. ಮೆಚ್ಲಿನ್ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ. ಸೆಕೆಂಡ್ ಟೈರ್ ಶೋರೂಮ್ ಆದಮೇಲೆ ಫಸ್ಟ್ ಟೈಮ್ ಚೇಂಜ್ ಆಗಿರೋಂಥದ್ದು ಶೋರೂಮ್ ಟೈರ್ಸ್ ಇದೆ. ಮೆಚ್ಲಿನ್ ಟೈರ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಬ್ಯಾಟ್ರಿ ವಾರಂಟಿ, ಇಂಜಿನ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಎವ್ರಿಥಿಂಗ್ ಈಸ್ ದೇರ್ ಸರ್. ಓಕೆ. ಸರ್ ಇದು 2020 ಮಾಡಲು 150 ಸೆಗ್ಮೆಂಟು, ಡ್ಯೂಲ್ ಚಾನಲ್ ABS. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಬರೀ ಇದು 6,000 ಓಡಿದೆ. ಓಕೆ. 5 years ಇನ್ಶೂರೆನ್ಸ್ ಇರುತ್ತೆ, ವಾರಂಟಿ ಎಲ್ಲ ಇದೆ. ಸರ್ವಿಸು ಫ್ರೀ ಸರ್ವಿಸಿಂಗ್ ಅವೈಲೇಬಲ್ ಇದೆ ಇದರಲ್ಲಿ. ಪ್ಲಸ್ ಡಬಲ್ ಸೆಟ್ ಕೀ, ಮ್ಯಾನ್ಯುಯಲ್ ಬುಕ್, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಸರ್. ಸೊ ಇದೆಲ್ಲ ಸ್ಪೋರ್ಟ್ಸ್ ಸೆಗ್ಮೆಂಟ್ ಆಯಿತು ಸರ್. ನಿಮ್ಗೆ ಇವಾಗ ಮೈಲೇಜ್ ಸೆಗ್ಮೆಂಟು ತೋರಿಸ್ತೀನಿ ನಿಮಗೆ. ಇದು CT 100 2020 ಮಾಡಲು
Okay. ಬರೀ ಶೋರೂಮಿಂದ 5,000 ಓಡಿದೆ. ಇದ್ರದ್ದು 5 ವರ್ಷ ಇನ್ಶೂರೆನ್ಸ್ ಇದೆ, ಡಬಲ್ ಸೆಟ್ ಕೀ, ಮ್ಯಾನ್ಯುಯಲ್ ಬುಕ್, ಎವ್ರಿಥಿಂಗ್. ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ ಸರ್. ಶೋರೂಮ್ ವಿಷನಲ್ಲಿದೆ. ಇನ್ನೂ ಗಂಟ ಫುಲ್ ಆಕ್ಸೆಸರೀಸ್ ಜೊತೆ ಇದೆ. ಡಬಲ್ ಸೆಟ್ ಸೀಟ್ ಕವರ್ ಇದೆ, ಲೇಡೀಸ್ ಹ್ಯಾಂಡ್ ರೆಸ್ಟ್ ಇದೆ, ಪ್ಲಸ್ ಗಾರ್ಡ್ ಇದೆ, ಸ್ಯಾರಿ ಗಾರ್ಡ್ ಇದೆ, ಕ್ರ್ಯಾಶ್ ಗಾರ್ಡು, ಎವ್ರಿಥಿಂಗ್ ಅವೈಲೇಬಲ್ ಸರ್. 5,000 ರಿವನ್ ಆಗಿದೆ ಸರ್ ಇದು. ಪ್ರತಿಯೊಂದು ಪಾರ್ಟು ಜಿನೇನ್ ಆಗಿರುತ್ತೆ ಸರ್. ನಿಮಗೆ ಯಾವುದೇ ರೀತಿ ಓಪನ್ ಆಗಿರಲಿ, ಪಾರ್ಟ್ ಚೇಂಜ್ ಆಗಿರಲಿ. ಹಲವಾರು ಜನ ಹೇಳ್ಬೋದು ನಿಮಗೆ, ಸರ್ ನಮ್ಮ ಮಂಡಿನಲ್ಲಿ ಹೋದರೆ ಏನೋ ಪಾರ್ಟ್ ಚೇಂಜ್ ಮಾಡಿಬಿಡ್ತಾರೆ ಅದು ಇದು ಅಂತ. ಬಟ್ ನೋ ಕ್ವಶನ್ಸ್ ಅದ್ರ ಬಗ್ಗೆ. ನಿಮ್ಗೆ ಯಾವುದೇ ರೀತಿ ಒಂದು ಪಾರ್ಟ್ ಚೇಂಜ್ ಆಗಿದ್ರು ವಿ ವಿಲ್ ಟೇಕ್ ಇಟ್ ರಿಪಾರ್ಟ್, ಮತ್ತೆ ರಿಟರ್ನ್ ತೊಗೋತೀವಿ. ಸೊ ನಿಮ್ಗೆ ಯಾವುದೇ ರೀತಿ ಇನ್ಸ್ಪೆಕ್ಷನ್ ನೀವು ಬೇಕಾದರೆ ಗಾಡಿ ತೊಗೊಂಡೋಗಿ ಶೋರೂಮಲ್ಲಿ ತೋರಿಸ್ಕೊಡಿ. ನಿಮ್ಮ ಪರ್ಸ್ನಲ್ ಮೆಕ್ಯಾನಿಕ್ ಇದ್ದರೆ ಅವ್ರಿಗೆ ತೋರಿಸಿ. ಒಂದು ಮಾತು ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ಬಿಡ್ತೀನಿ, ಮೆಕ್ಯಾನಿಕ್ಕು ಪ್ರೈಸ್ ಹೇಳಲ್ಲ ಸರ್. ಬಿಕಾಸ್ ನಿಮ್ಮ ಕನ್ಫ್ಯೂಷನ್ ಭಾಳ ಕಸ್ಟಮರ್ ಕನ್ಫ್ಯೂಷನ್ ಇದೆ. ಮೆಕ್ಯಾನಿಕ್ ಪ್ರೈಸ್ ಹೇಳಲ್ಲ ಸರ್. ಮೆಕ್ಯಾನಿಕ್ ಆ್ಯಸ್ ಎ ಜೆನ್ಯೂನ್ಲಿ ಅವ್ನ ಡ್ಯೂಟಿ ಏನಂದರೆ ಮೆಕ್ಯಾನಿಸಮ್. ನನಗೆ ಇವಾಗ ಇಂಜಿನ್ ರೆಡಿ ಮಾಡು ಅಂದರೆ ನನಗೆ ಬರೋಲ್ಲ. ನಾನು ಹೇಳ್ತೀನಿ ಇದು ಇರ್ಬೋದು ಅಂತ, ಬಟ್ ನನ್ನ ಕೆಲಸ ಅದಲ್ಲ. ನನ್ನ ಕೆಲಸ ಡೀಲಿಂಗು. ನಾನು ಡೀಲಿಂಗ್ ಮಾಡಿಕೊಡ್ತೀನಿ. ನಿಮಗೆ ಡಾಕ್ಯುಮೆಂಟ್ಸ್ ಇರಲಿ, ವೆಹಿಕಲ್ ಡೀಟೇಲ್ ಇರಲಿ, ಅದನ್ನು ನಾನು ಕೆಲಸ ಮಾಡ್ತೀನಿ. ಮೆಕ್ಯಾನಿಕ್ಕು ಕಂಡೀಷನ್ ಹೇಳ್ತಾನೆ, ಕೆಲಸ ಮಾಡ್ತಾನೆ ಅವ್ನು ಮೆಕ್ಯಾನಿಕ್. ಬಟ್ ಈ ಓಂಟ್ ಸೇ ದ ಪ್ರೈಸ್ ಹೇಳಲ್ಲ. ಮೆಕ್ಯಾನಿಕ್ಗೆ ಪ್ರೈಸ್ ಮೇಲೆ ಬಿಲೀವ್ ಮಾಡಬೇಡಿ ಸರ್. ಯಾವತ್ತೂ ವ್ಯಾಲ್ಯೂವೇಟ್ರ್ ಮೆಕ್ಯಾನಿಕ್ಗೆ ಸರ್. ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ಮೆಕ್ಯಾನಿಕ್ ನೋಡ್ತಾ ಇದ್ರು ಬೇಜಾರು ಮಾಡ್ಕೋಬೇಡಿ, ಮಿಸ್ಗೈಡ್ ಆಗುತ್ತೆ ಕಸ್ಟಮರ್ಗೆ. ಅದಕ್ಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು. ಹೀರೋ ಐ ಸ್ಮಾರ್ಟ್ ಅಂತ ಇದು ಬಂದು 2016 ಮಾಡಲು. ಇದು ಬಂದು ಸಿಂಗಲ್ ಓನರು, ಎಕ್ಸ್ಟ್ರಾ ಕ್ಲಾಸ್ ಆಗಿದ್ದೀವಿ. ಇದ್ರ ರಿವನ್ ಆಗಿರೋದು 19,000. ಮೈಸೂರು ಗಾಡಿ, ಸಿಂಗಲ್ ಓನರ್. ನಿಮಗೆ ಇಷ್ಟು ಕಿಲೋಮೀಟರ್ಸು ಡಿಫ್ರೆನ್ಸ್ ಇದೆಯಲ್ಲ ಸರ್, ಯಾಕೆ ಅಂತ ಅನ್ನಿಸ್ಬೋದು. ಬಿಕಾಸ್ ನಮ್ಮ ಹತ್ರ ನಿಮಗೆ ಆಲ್ಮೋಸ್ಟು ಸಿಂಗಲ್ ಓನರ್ ಸಿಗುತ್ತೆ. ಸಿಂಗಲ್ ಓನರ್ ಅಂದಮೇಲೆ ನಿಮಗೆ ಆದಷ್ಟು ಕಡಿಮೆ ಓಡಿರ್ತದೆ. ಸೊ ಹಾಗಾಗಿ ನಿಮಗೆ ಗಾಡಿಗಳು ಬಾಳಿಕೆ ಜಾಸ್ತಿ ಬರುತ್ತೆ. ಸೆಕೆಂಡ್ ಹ್ಯಾಂಡ್ ಅಂದಮೇಲೆ ಬಾಳಿಕೆ ಜಾಸ್ತಿ ಬರುತ್ತೆ. ಇವಾಗಂತ ಹಣ ಕಷ್ಟಪಟ್ಟು ತಗೋತಾ ಇರೋದು ಯಾಕೆ? ಒಂದು ಬಾಳಿಕೆ ಬರೋಂಥ ಪದಾರ್ಥ. ಆ ಬಾಳಿಕೆ ಪದಾರ್ಥನ ನಾವು ಕೊಡೋದೇ ನಮ್ಮ ಧರ್ಮ ಸರ್. ನೆಕ್ಸ್ಟ್ ಸರ್, ಸ್ಪ್ಲೆಂಡರ್ 2018 ಮಾಡಲ್ ಸರ್. ಸಿಂಗಲ್ ಓನರು, ಮಂಡ್ಯ ಗಾಡಿ. ಭಾಳ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಅಡ್ವಾನ್ಸ್ ಆಗಿಬಿಟ್ಟಿದೆ ನಮ್ಮ ಹತ್ರ. ಕಸ್ಟಮರ್ ಡೆಲಿವರಿ ಕೊಡಬೇಕು. ಇದ್ರ ಬೆಲೆ ಬಂದು 50,000 ರೂಪಾಯಿ ಅಡ್ವಾನ್ಸ್ ಆಗಿಬಿಟ್ಟಿದೆ ಸರ್ ಇದು. ಓಕೆ, ಅದ್ರ ಪಕ್ಕದಲ್ಲಿ ಇರೋದು ನೋಡಿ ಸರ್. ಇದು ಮಂಡ್ಯ ಗಾಡಿ ಅಲ್ಲ? ಇದು ಮಂಡ್ಯ ಗಾಡಿ, ಸಿಂಗಲ್ ಓನರ್ ಸರ್. ಸರ್ ಇದು ಬಂದು ಪ್ಯಾಷನ್ ಪ್ರೋ. ಓಕೆ, ಹೀರೋ ಪ್ಯಾಷನ್ ಪ್ರೋ ಅಂತಾರೆ. ಇದು ಮಾರ್ಕೆಟಲ್ಲಿ ಅತಿ ಫಾಸ್ಟಾಗಿ ಸೇಲ್ ಆಗೋಂಥ ಗಾಡಿಗಳು ಇದೆಲ್ಲ. ನಿಮಗೆ ನಾನು ಒಂದೇ ಕಂಪ್ನಿ ಅಂತ ಹೇಳಲ್ಲ, ಬಟ್ ಜನ ಲೈಕ್ ಮಾಡೋಂಥದ್ದು ಹೇಳ್ತಾ ಇರೋದು. ಬಜಾಜು, ಹೀರೋ ಇದೆಲ್ಲ ಒಳ್ಳೆ ಸೇಲ್ಸ್ ಇದೆ ಮಾರ್ಕೆಟಲ್ಲಿ. ಪ್ಯಾಷನ್ ಪ್ರೋ 2019 ಮಾಡಲ್ ಸರ್. ಬರೀ 6,000 ಕಿಲೋಮೀಟ್ರ್ ಓಡಿದೆ. ಟೈರ್ಸ್ ಕಂಡೀಷನ್ ಚೆಕ್ ಮಾಡ್ಕೋಬೋದು ನೀವು. ಎವ್ರಿಥಿಂಗ್, ಮೀಟರ್ ರೀಡಿಂಗು, ಡಬಲ್ ಸೆಟ್ ಕೀ, ಮ್ಯಾನ್ಯುವಲ್ಲು ವಿತ್ 5 years ಇನ್ಶೂರೆನ್ಸ್ ಇದೆ ಸರ್ ಇದು. ಇದ್ರ ಕಾಸ್ಟಿಂಗು ಬಂದು ನಿಮಗೆ 70,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಕಸ್ಟಮರು. ಡೈರೆಕ್ಟ್ ಕಸ್ಟಮರ್ ಬರ್ತಾರೆ, ಎದುರುಗಡೆ ಡೀಲ್ ಮಾಡಿ ತೊಗೊಂಡು ಹೋಗ್ತಾರೆ ಸರ್. ಸರ್ CT100 2019-20 ರಿಜಿಸ್ಟ್ರೇಷನ್ನು, 19 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್ನು. ಇದು ಬಂದು ಕಿಲೋಮೀಟ್ರ್ ನಿಮಗೆ 10,000 ಓಡಿದೆ ಸರ್. ಸಿಂಗಲ್ ಓನರ್, 5 years ಇನ್ಶೂರೆನ್ಸ್ ಜೊತೆ ಇದೆ. ಆಕ್ಸಿಡೆಂಟಲ್ ಫ್ರೀ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ನಿನ್ನೆ ಫ್ರೆಶ್ ಆಗಿದೆ. ಇದೆಲ್ಲ ನೀವು ನೋಡ್ತಾ ಇರೋಂಥದ್ದು ಎಲ್ಲ ಫ್ರೆಶ್ ಐಟಮ್ಸು, ಹಳೆ ಐಟಮ್ಸ್ ಯಾವುದೂ ಇಲ್ಲ. ಸೊ ಇದು ನಿಮ್ಗೆ ಆಲ್ಮೋಸ್ಟು ಒಂದು 55 ರೇಂಜಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಕಸ್ಟಮರು. ಹಿಮಾಲಯನ್ 2016 ಮಾಡಲು, ಸೆಕೆಂಡ್ ಓನರು. ಬರೀ 12,000 ಚಿಲ್ಲರೆ ಓಡಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಭಾಳ ಚೆನ್ನಾಗಿದೆ ಗಾಡಿ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು 12,300 ಚಿಲ್ಲರೆ ಓಡಿದೆ. ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡು. 1,45,000 ರೂಪಾಯಿ ಹೇಳ್ತಾ ಇದ್ದಾರೆ ಸರ್. ಇದು ಸ್ವಲ್ಪ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಡೈರೆಕ್ಟ್ ಕಸ್ಟಮರ್ ಹತ್ರ ಇದೆ ಗಾಡಿ ಸರ್. ಇವಾಗ ಗಂಟ ನೋಡಿರೋಂಥದ್ದು ನೀವು ಸ್ಪೋರ್ಟ್ಸು, ಮೈಲೇಜ್ ಸೆಗ್ಮೆಂಟು. ಇವಾಗ ನೋಡ್ತೀರಾ ಮೊಪೈಡ್ ಸೆಗ್ಮೆಂಟು. ಮೊಪೈಡ್ ಸೆಗ್ಮೆಂಟಲ್ಲಿ ನಿಮಗೆ ಆ್ಯಕ್ಟಿವಾ ಇದೆ 4G. ಆ್ಯಕ್ಟಿವಾ 4G ಸಿಂಗಲ್ ಓನರು. 18,700 ರಿವನ್ ಆಗಿದೆ ಸರ್. ಇದರಲ್ಲಿ ನಮ್ಮ ಹತ್ರ ಹಲವಾರು ಗಾಡಿಗಳಿದೆ. ಇದರಲ್ಲಿ ಹಲವಾರು ಗಾಡಿಗಳು ಅಂತ ಹೇಳಿದ್ರೆ
ಆಕ್ಟಿವಾದಲ್ಲೇ ಕಡಿಮೆ ಅಂದರೆ ಒಂದು 25 ಗಾಡಿ ಇದೆ. ಬಟ್ ಒಂದು ಥಿಂಗ್ ಹೇಳ್ಬಿಡ್ತೀನಿ ನಿಮಗೆಲ್ಲ ಕನ್ಫ್ಯೂಷನು. ಇವತ್ತು ಮಾರ್ಕೆಟಲ್ಲಿ ಪ್ರೈಸಿಂಗ್ ಡಿಫ್ರೆನ್ಸ್ ಅಂತ ಬರುತ್ತೆ. ಯಾವುದಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂದರೆ ಸ್ಪೆಷಲಿ ಆ್ಯಕ್ಟಿವಾಗೆ ಯಾಕೆ ಡಿಫ್ರೆನ್ಸ್ ಬರ್ತಾ ಇದೆ ಅಂದರೆ ಈ ಹೋಗೋ ಗಾಡಿಗಳು, ಈ ರೆಂಟಿಂಗ್ ಗಾಡಿಗಳು ಅದೆಲ್ಲ ಎಲ್ಲೋ ಬೋರ್ಡ್ ಇದ್ದಿದ್ದನ್ನ ವೈಟ್ ಬೋರ್ಡ್ ಕನ್ವರ್ಷನ್ ಮಾಡಿದಾರಲ್ಲ, ಸೊ ಅದರಲ್ಲಿ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಬರುತ್ತೆ. ನಾನು ಇದನ್ನು ಹೇಳಲ್ಲ, ಬೇರೆಯವ್ರು ಮಾರ್ತವ್ರೆ ನಾವು ಮಾರಲ್ಲ ಅಂತಲ್ಲ. ಅದುವೇ ಜೆಂಡರಾಗೆ ಒರಿಜಿನಲ್ ಡಾಕ್ಯುಮೆಂಟೇ. ಬಟ್ ಏನಂತ ಹೇಳಿದ್ರೆ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಅದರಲ್ಲೇ ಬರೋದು. 10,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ರೆಂಟಿಂಗ್ ಬೈಕ್ಸು. ಒಂದು ಎಕ್ಸಾಂಪಲ್ ಏನಂದರೆ 100 ಜನ ತಿಂದಿರೋಂಥ ಹಣ್ಣಿಗೆ ಒಬ್ಬರು ತಿಂದಿರೋಂಥ ಹಣ್ಣಿಗೆ ವ್ಯತ್ಯಾಸ ಇರುತ್ತೆ. ಅಂದರೆ ಒಂದು ಬಟ್ಟೆನ 100 ಜನ ಹಾಕೋದಕ್ಕೂ ಒಬ್ಬರು ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಆ ಥರ 1000 ಜನ ಯೂಸ್ ಮಾಡಿರೋಂಥ ವೆಹಿಕಲ್ಗೂ ಒಂದು ವೆಹಿಕಲ್ ಯೂಸ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಂದರೆ ಗಾಡಿ ಕಂಡೀಷನ್ನು ನೀವು ತೊಗೊಳ್ತಾ ಇರೋದು ಸೆಕೆಂಡ್ ಹ್ಯಾಂಡು, ಆ ಕಂಡೀಷನ್ ಡಿಫ್ರೆನ್ಸ್ ಬಿಟ್ವೀನ್ ಬರುತ್ತೆ. ಸೊ ನಮ್ಮ ಹತ್ರ ಸಿಗೋದು ರೆಂಟಿಂಗ್ ಗಾಡಿಗಳಲ್ಲ, ಡೈರೆಕ್ಟ್ ಓನರ್ ಗಾಡಿಗಳು, ಡೈರೆಕ್ಟ್ ಶೋರೂಮಿಂದ ತೊಗೊಂಡಿರೋಂಥ ಓನರ್ ಗಾಡಿಗಳು ಮಾರೋದು. ಆ್ಯಕ್ಟಿವಾದಲ್ಲಿ ಸ್ಪೆಷಲಿ ಕನ್ಫ್ಯೂಷನ್ ಇತ್ತು, ಆ ಕನ್ಫ್ಯೂಷನ್ನ ತೆಗಿತಾ ಇದ್ದೀನಿ ಸರ್. ಇದು ನಮ್ಮ ಹತ್ರ ಇರೋದು ಸಿಂಗಲ್ ಓನರ್ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್, ಯಾವುದೇ ರೀತಿ ರೆಂಟಿಂಗ್ ವೆಹಿಕಲ್ ಅಲ್ಲ. ಸೊ ಇದು ಬಂದು ಆಪ್ರೆಲಾ 2017 BS4 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 16,500 ರಿವನ್ ಆಗಿದೆ ಸರ್. ಇದು 2017 BS4 ವರ್ಷನ್ನು ಸರ್. ಇದು ಕಾಸ್ಟ್ ಬಂದು ಫೈನಲಿ ನಿಮಗೆ 62,000 ಆಗುತ್ತೆ ಸರ್. 62,000 ಆಗುತ್ತೆ. ಟೈರ್ಸ್ ಕಂಡೀಷನು, ಜಿನ್ಯಾನಿಟಿ, ರನ್ನಿಂಗು, ಶೋರೂಮ್ ಮೇಂಟೆನೆನ್ಸು, ಸೂಪರ್ ಕಂಡೀಷನ್ ಸರ್. 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, 2015 14,500 ರಿವನ್ ಆಗಿದೆ. ಭಾಳ ಚೆನ್ನಾಗಿದೆ ಗಾಡಿ. ಇದ್ರ ಕಾಸ್ಟಿಂಗ್ ಬಂದು ನಿಮಗೆ 38,000 ಆಗುತ್ತೆ. ಇದು ಸೆಕೆಂಡ್ ವರ್ಷನ್ ಆಫ್ ಪ್ಲೆಷರ್. ಇದು ಅತಿ ರೇರ್ ಆಗಿ ಸಿಗೋಂಥದ್ದು ಇವಾಗ ಇತ್ತೀಚೆಗೆ. ಯಮಹಾ RX 135 2002 ಮಾಡಲ್. ಇದು ಫುಲ್ಲಿ ಬಿಲ್ಡೆಡ್ ವೆಹಿಕಲ್ಲು, ಅಂದರೆ ಫುಲ್ ಸ್ಟಾಕ್ ಕಂಡೀಷನ್ ವಿತ್ ಕ್ಯಾಥಲೆಟಿಕ್ ಸೈಲೆನ್ಸರ್ಸ್ ಇದೆ, ಎಕ್ಸ್ಟ್ರಾ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸು, ಕ್ರೋಮು, ಪೇಂಟ್, ಇಂಜಿನ್. ಆಲ್ಮೋಸ್ಟ್ ಆಲ್ ಇದಕ್ಕೆ ಬಿಲ್ಲೇ ಒಂದು 50,000 ರೂಪಾಯಿ ಬಿಲ್ ಆಗಿರ್ತದೆ ರೆಡಿ ಮಾಡೋಕ್ಕೆ. ಇದ್ರ ಕಾಸ್ಟ್ ಬಂದು 90,000 ರೂಪಾಯಿ. ಇದ್ರ ಕಾಸ್ಟು ಭಾಳ ರೇರ್ ಸಿಗೋದು. ಮುಂದಕ್ಕೆ ಇದು ಇನ್ನೂ ಬೆಲೆ ಬೆಳೀತಾ ಇರ್ತದೆ ಫ್ಯೂಚರಲ್ಲಿ. ಸೊ ಇದು ಬಂದು ಪಲ್ಸರ್ 150 2016ನೇ ಮಾಡಲು. ಇದು ಕಿಲೋಮೀಟರ್ಸ್ ಬಂದು 34,000 ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ಲು. ಇದು ಕಾಸ್ಟ್ ಬಂದು ನಿಮಗೆ ಫೈನಲಿ 52,000 ಆಗುತ್ತೆ ಸರ್. 52,000. ಇದು 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 31,000 ರಿವನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಸಿಂಗಲ್ ಓನರ್, ಬ್ಲ್ಯಾಕ್ ಕಲರ್. ಕಾಸ್ಟ್ ಇದೆ ಸರ್. ಕಾಸ್ಟ್ ಇದು 52,000 ಆಗುತ್ತೆ ಸರ್. 50,000 ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆ ಸರ್. ಇದು ಒಂದು 2012 ಮಾಡಲ್ ಸರ್. ಇದು ಸೆಕೆಂಡ್ ಓನರ್, 150 ಸೆಗ್ಮೆಂಟ್ ಇದುವೆ. ಪಲ್ಸರ್ 150cc. ಓಕೆ. ಟೈರ್ಸ್ ಎವ್ರಿಥಿಂಗ್ ಈಸ್ ಗುಡ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಕಾಸ್ಟಿಂಗ್ ಬಂದು ನಿಮಗೆ ಫೈನಲಿ ಒಂದು 35,000 ಆಗುತ್ತೆ ಸರ್. ಫೈನ್ ಸರ್. ಇದು ಬಂದು KTM 390cc ಡ್ಯೂಕ್. ಓಕೆ. ಇದು ಕಾಸ್ಟಿಂಗ್ ಬಂದು ನಿಮಗೆ 1,10,000 ರೂಪಾಯಿ ಆಗುತ್ತೆ ಸರ್. 2013 ಮಾಡಲ್, ಮೈಸೂರು ವೆಹಿಕಲ್, ಸೆಕೆಂಡ್ ಓನರ್. ಭಾಳ ಚೆನ್ನಾಗಿದೆ ಗಾಡಿ, ಬಹಳ ಚೆನ್ನಾಗಿದೆ ಗಾಡಿ. ಶೋರೂಮ್ ಮೇಂಟೆನೆನ್ಸ್. ಎಷ್ಟು ಹೊಡಿದೆ ಅಂದರೆ ಸರ್? ಇದು ಕಿಲೋಮೀಟ್ರ್ ಬಂದು ಅರೌಂಡ್ 18,000 ಓಡಿದೆ ಸರ್. ಇದು 18,000 ಹೊಡಿದೆಯಾ ಇದು? ಎಸ್ ಸರ್. ಓಕೆ. ಸೊ ನೆಕ್ಸ್ಟ್ ಬಂದು R15 ಸ್ಟೈಲಿಶ್ ವೆಹಿಕಲ್ಸ್. ಇದೆಲ್ಲ ಹಳೆ ಮಾಡಲು, ಅಂದರೆ 2008 ಮಾಡಲ್. ಇದು ಕಸ್ಟಮರ್ ಬಿಟ್ಟಿದ್ದಾರೆ ಸರ್, ಸೇಲ್ ಮಾಡಬೇಕಂತ. ಸೆಕೆಂಡ್ ಓನರ್ ವೆಹಿಕಲು. ಇದು ನಿಮ್ಗೊಂದು 37,000 ರೇಂಜಿಗೆ ಆಗುತ್ತೆ ಸರ್. 37,000. ಎಸ್ ಸರ್. ಎಷ್ಟು ಹೊಡಿದೆ ಇದು? ಇದು ಆಲ್ಮೋಸ್ಟ್ ಒಂದು 35,000 ಸಮಥಿಂಗ್ ಏನೋ ಓಡಿದೆ. ಓಕೆ. ನೆಕ್ಸ್ಟ್ 2011 ಮಾಡಲು ಹೋಂಡಾ CBR 250 ಸೆಗ್ಮೆಂಟ್. ಇದು 250cc ವಿತ್ ABS. ಇದು ಓಕೆ, ವಿತ್ ABS. ಇದು ಕಾಸ್ಟ್ ಬಂದು ನಿಮಗೆ 85,000 ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಕೂಟಿ ಪೆಪ್ಸರ್ 2005 ಮಾಡಲ್. ಇದು
ಇದು ನಿಮ್ಗೊಂದು 15,000 ರೂಪಾಯಿಗೆ ಆಗುತ್ತೆ. ಬ್ಯಾಟ್ರಿ ಇಂಜಿನ್ ಎಲ್ಲ ಚೆನ್ನಾಗಿದೆ. ಫ್ರಂಟ್ ಟೈರ್ ಒಂದು ಸ್ವಲ್ಪ ಕಡಿಮೆ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಇಂಜಿನ್ ಎಲ್ಲ ಭಾಳ ಚೆನ್ನಾಗಿದೆ. ಇದೆಲ್ಲ ಮೊಪೈಡ್ ಸೆಗ್ಮೆಂಟ್. ಈ ರೋನೇ ಮೊಪೈಡ್ ಸೆಗ್ಮೆಂಟ್ ಇಲ್ಲ. ಈ ರೋ ಇದೆಯಲ್ಲ ಫುಲ್ ಮೊಪೈಡ್ ಸೆಗ್ಮೆಂಟ್ ನಮ್ಮ ಹತ್ರ ಇರೋಂಥದ್ದು. ಓಕೆ. ಓಕೆ ಫೈನ್. ಇದು ಬಂದು ನಿಮಗೆ ಸ್ಕೂಟಿ ಟಿ ವಿ ಎಸ್ ಸ್ಕೂಟಿ ಸ್ಟ್ರೀಕ್ 2010 ಮಾಡಲ್. ನಿಮಗೆ ಇದು ಬೆಲೆ ಬಂದು 18,000 ರೂಪಾಯಿಗೆ ಆಗುತ್ತೆ. ಓಕೆ. ವಿತ್ ಬ್ಯಾಟ್ರಿ ವಾರಂಟಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ನಮ್ಮ ಹತ್ರ ಯಾವುದೇ ಗಾಡಿ ತೊಗೊಂಡ್ರು ನಿಮಗೆ ಇನ್ಶೂರೆನ್ಸ್ ರನ್ನಿಂಗ್ ಕಂಡೀಷನ್ನೇ ಸಿಗುತ್ತೆ. ಓಕೆ. ಎಷ್ಟು ಹೊಡಿ ಸರ್ ಅದು ಟಿ ಎಸ್ ಸ್ಟ್ರೀಕು? ಸ್ಟ್ರೀಕ್ ಬಂದು ನಿಮಗೆ 27,000 ರಿವನ್ ಆಗಿದೆ. 27,000. ಓಕೆ. ಇದು ಬಂದು 2017 ಮಾಡಲ್ ಆಕ್ಟಿವಾ 4G. ಓಕೆ. 50,000 ಆಗುತ್ತೆ ಸರ್ ಇದು. ಓಕೆ. ಕಿಲೋಮೀಟರ್ ಡ್ರಿವನ್ ಅದರಲ್ಲಿ ನೋಡಿ 16,400 ಸಮಥಿಂಗ್. 16,400 ರಿವನ್ ಆಗಿದೆ. ಓಕೆ. ಇದು ಬಂದು ಜುಪಿಟರ್ 2017-18 ರಿಜಿಸ್ಟ್ರೇಷನ್ ಇದು. ಓಕೆ. ಜುಪಿಟರ್ ಟಿ ವಿ ಎಸ್ ಜುಪಿಟರ್. ಇದು ಸ್ಪೆಷಲ್ ಎಡಿಷನ್ ZX ವರ್ಷನು. ಡ್ಯಾಶ್ ಬೋರ್ಡು, ಈ ಕಲರು, ಸೊ ಸಮಥಿಂಗ್ ಆ್ಯಸ್ ಎ ಸೀಟ್ ಕವರು ಎಲ್ಲ ಟೋಟಲಿ ಸ್ಪೆಷಲ್ ಆಗಿರುತ್ತೆ. ಒಂಥರ ಸ್ಪೆಷಲ್ ವೆಹಿಕಲ್ ಥರ ಇದು. ಓಕೆ. ಇದು ಕಾಸ್ಟ್ ಬಂದು ನಿಮ್ಗೊಂದು 50,000 ರೂಪಾಯಿಗೆ ಆಗುತ್ತೆ. ಓಕೆ. 17-18 ರಿಜಿಸ್ಟ್ರೇಷನ್ ಇದು. ಕಿಲೋಮೀಟರ್ ಬಂದು ಇದರದು 28,000 ರಿವನ್ ಆಗಿದೆ ಸರ್. ಸರ್ ಇದು ಆಕ್ಸೆಸ್ ಬಂದು 2011 ಮಾಡಲು. ಫೈನಲಿ ನಿಮ್ಗೆ ಒಂದು 23,000 ಆಗುತ್ತೆ ಸರ್. ಓಕೆ. ವಿತ್ ಜೆನ್ಯೂನ್ ವೆಹಿಕಲ್. ಟೈರ್ಸ್ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ಇದೆ. ಹಿಂದ್ಗಡೆದು ಟೈರ್ ಬ್ರ್ಯಾಂಡ್ ನ್ಯೂ ಸರ್. ಇದೆಲ್ಲ ಒರಿಜಿನಲ್ ಟೈರು. ಕಟ್ಟಿಂಗು ಪ್ಲಸ್ ಇದು ರೀಬೋಲ್ಟು ಏನಿಲ್ಲ ಸರ್. ಒರಿಜಿನಲ್ ಟೈರು. ಓಕೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಓಡಿರ್ತದೆ ನಿಮ್ಗೊಂದು 24,000 ರಿವನ್ ಆಗಿದೆ. ಸಿಂಗಲ್ ಓನರ್ और ಸೆಕೆಂಡ್ ಓನರ್ ಇರ್ಬೇಕು ಸರ್. ಎಸ್ ಸರ್. ಸರ್ ಇದು ಬಂದು 2017 ಮಾಡಲು. 2017 ಮಾಡಲು BS4 ವರ್ಷನ್. 62,000 ಆಗುತ್ತೆ ಸರ್. ಅಪ್ರೆಲ್ಲ ಇದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಡಿಸ್ಕ್ ಎಲ್ಲ ಇರುತ್ತೆ ಸರ್ ಇದು. ರೀ ಸರ್ ಇದು ಬಂದು 2010 ಮಾಡಲ್ ಆಕ್ಸೆಸ್ ಸುಜುಕಿ ಆಕ್ಸೆಸ್. ಇದು ಬಂದು 23,000 ರೂಪಾಯಿಗೆ ಆಗುತ್ತೆ ಸರ್ ನಿಮಗೆ. ಗಾಡಿ ಚೆನ್ನಾಗಿದೆ. ಟೈರ್ಸ್ ಗೀರ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ವಿತ್ ಇನ್ಶೂರೆನ್ಸ್ ಇದೆ ಸರ್. ಇದು ಯಾವುದೇ ಗಾಡಿ ತೊಗೊಳ್ಳಿ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಅಂತ ತಿಳ್ಕೊಳ್ಳಿ ಸರ್ ಓಕೆ. ನಮ್ಮ ಹತ್ರ. ಇದು ಬಂದು ವೆಸ್ಪಾ 150 ವೆಸ್ಪಾ ಎಸ್ ಅಂತ. ಇದು 150 ಸೆಗ್ಮೆಂಟ್ 2016 ಮಾಡಲು. ಕಾಸ್ಟಿಂಗ್ ಬಂದು ಇದು 60,000 ರೂಪಾಯಿ ಸರ್. ಇದು ವಿತ್ ಡಿಸ್ಕ್ ಬರುತ್ತೆ. ಶೋರೂಮ್ ಕಾಸ್ಟ್ ಎಲ್ಲ 1,48,000 ಚೇಂಜ್ ಇದೆ. ನಮ್ಮ ಹತ್ರ ಇದು 60,000 ರೂಪಾಯಿ ಸರ್. ಇದು ಸರ್ವಿಸಿಂಗ್ ಎಲ್ಲ ಆಗಿದೆ ಸರ್. ಸರ್ ಇದು ಆಕ್ಸೆಸ್ 2010 ಮಾಡಲು. ಇದೊಂದು 23,000 ಆಗುತ್ತೆ ಸರ್. ಫ್ರಂಟ್ ನಂಬರ್ ಬೋರ್ಡ್ ಇದೆ. ಹಳೇದಿತ್ತು, ತೆಗೆದ್ಬಿಟ್ಟು ಹೊಸದಾಗ್ತೀವಿ. ಅಂದರೆ ನಾನು ಆವಾಗಲೇ ಒಂದು ಮಾತು ಹೇಳಿದೆ, ನಾವು ಯಾವುದೇ ಇದ್ರೂ ಐಟಮ್ಸು ನಿಮಗೆ ಒರಿಜಿನಲ್ ಐಟಮೇ ಹಾಕ್ಕೊಡ್ತೀವಿ ಅಂತ. ಸೊ ಯಾವುದೇ ರೀತಿ ಐಟಮ್ ಚೇಂಜ್ ಮಾಡೋದು ಅದೆಲ್ಲ ಇಲ್ಲ. ಅಂದರೆ ಇದು ಹಳೇದಾಗಿತ್ತು, ಸೊ ಇದನ್ನು ತೆಗೆದು ಬಿಸಾಕಿ ಹೊಸದು ಹಾಕ್ಕೊಡ್ತೀವಿ ಆ ಥರ. ಇದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆ ಇದೆ. ಒರಿಜಿನಲ್ ಟೈರ್ಸು ಸರ್. ಇದು ಅಷ್ಟೇ 2012 ಮಾಡಲ್ ಆಕ್ಸೆಸ್ಸು. ಭಾಳ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಸರ್ ಎಲ್ಲದಕ್ಕೂ ನಾನು ಭಾಳ ಚೆನ್ನಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಸರ್. ನೀವು ಒಂದ್ಸತಿ ವಿಸಿಟ್ ಮಾಡಿ ಬಾಬಾ ಹೋಟೆಲಿಂಗ್ಸ್, ನಿಮ್ಗೆ ಗೊತ್ತಾಗುತ್ತೆ. ಇದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆ ಇದೆ. ಇದಕ್ಕೆ ಎಷ್ಟು ಓಡಿದೆ, ಎಷ್ಟು ಕೇಳ್ತಾ ಇದ್ದಾರೆ ಸರ್? ಇದು ಬಂದು 36,000 ರಿವನ್ ಆಗಿದೆ. ಫೈನಲಿ ಕಾಸ್ಟ್ ಬಂದು ನಿಮಗೆ 27,000 ಆಗುತ್ತೆ ಸರ್. ಓಕೆ. ಇದು ಬಂದು ಹೋಂಡಾ ಆಕ್ಟಿವಾ ಸರ್ 2010. ಆಲ್ಮೋಸ್ಟ್ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ 2 ಮಿರರ್ಸ್ ಬರುತ್ತೆ, ಇನ್ನು ಫಿಟ್ ಮಾಡಿಕೊಡ್ತೀವಿ. ಪ್ಲಸ್ ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ದೇರ್ ಸರ್. ಭಾಳ ಚೆನ್ನಾಗಿದೆ ಗಾಡಿ. ಇದು ಫೈನಲ್ ಕಾಸ್ಟ್ ಬಂದು ಒಂದು 26,000 ಆಗುತ್ತೆ ಸರ್. 110cc ಇದು.
ಯಾವುದೇ ಗಾಡಿ ಬೇಕಾದರೂ ಕನ್ಸಲ್ಟ್ ಮಾಡಿ ಸರ್. ಲೇಟೆಸ್ಟ್ ಗಾಡಿಗಳು. ಆಮೇಲೆ ನಮ್ಮ ಹತ್ರ ಸಿಗೋದು ನಿಮ್ಗೆ ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಲು, ಮೋಸ್ಟ್ ಪ್ರಾಬಬ್ಲಿ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಲು, ಥರ್ಡ್ ಓನರು ಸಿಗುತ್ತೆ ಇಲ್ಲ ಅಂತಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಫೋಕಸ್ ಇದ್ರ ಮೇಲೆ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಗಾಡಿ ತೊಗೊಂಡ್ರೆ ನಮ್ಮ ಹತ್ರ ಟರ್ಮ್ಸ್ ಕಂಡೀಷನ್ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಟ್ರಾನ್ಸ್ಫರ್ ಕಂಪಲ್ಸರಿ, ಆಧಾರ್ ಕಾರ್ಡ್ ಮತ್ತು ಫೋಟೋ ತೊಗೊಬರ್ಬೇಕು. ಟ್ರಾನ್ಸ್ಫರ್ ಕಂಪಲ್ಸರಿ ಇದ್ದರೆ ಮಾತ್ರ ನಾವು ಬಿಸ್ನೆಸ್ ಮಾಡ್ತೀವಿ ಸರ್. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪ್ರೊಸೀಜರ್ ಮುಂದೆ ಹೋಗಲ್ಲ. ಬಿಕಾಸ್ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ನಾಳೆ ದಿವಸ. ಸೊ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ, ಯಾವುದೇ ರೀತಿ ತಕರಾರು ಇರೋಲ್ಲ, ಮುಂದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಅದರಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಧಾರಾಳವಾಗಿ ನಮ್ಗೆ ಕನ್ಸಲ್ಟ್ ಮಾಡಿ. ಯಾವುದೇ ಗಾಡಿ ಡೀಲ್ ಆದರೆ ಅದಕ್ಕೆ ನಾವು ಪರ್ಸೆಂಟೇಜ್ ಕಮಿಷನ್ ತೊಗೋತೀವಿ, ಪ್ಲಸ್ ಟ್ರಾನ್ಸ್ಫರೇಷನ್ ಫೀಸ್ ತೊಗೋತೀವಿ. ಒಳ್ಳೆ ಗಾಡಿ ಕೊಡೋದು ನಮ್ಮ ಜವಾಬ್ದಾರಿ. ಆಕ್ಸಿಡೆಂಟಲ್ ಫ್ರೀ ಇರ್ತದೆ, ಲೋನ್ ಇಶ್ಯೂಸ್ ಏನೂ ಇರೋಲ್ಲ, ಡಾಕ್ಯುಮೆಂಟ್ ಕ್ಲಿಯರಿಫಿಕೇಷನ್ ಇರುತ್ತೆ. ನಮ್ಮ ಗೂಗಲಲ್ಲೂ ಚೆಕ್ ಮಾಡ್ಬೋದು, ಬಾಬು ಆಟೋ ಲಿಂಕ್ಸ್ ಮೈಸೂರು ಅಂತ. ನಮ್ಮ ಕಸ್ಟಮರ್ಸು ಹಲವಾರು ಜನ ನೋಡ್ತಾ ಇರ್ತೀರ ವೀಡಿಯೋನ. ಇದನ್ನು ತಾವು ತಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನೀವು ಹೇಳ್ತೀರ ಏನು ಅಂತ. ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಬಾಳಲಿ. ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬಾಬು ಆಟೋ ಲಿಂಕ್ಸ್ ಕಡೆಯಿಂದ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಬಾಬು ಆಟೋ ಲಿಂಕ್ಸ್ ಕಡೆಯಿಂದ. ಒಳ್ಳೆಯದಾಗಲಿ ಸರ್. 2021 ಎಲ್ಲ ರಿಲಿಜನ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ನಮಸ್ತೆ. ಏನೇ ಇದ್ರೂ ಕನ್ಸಲ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು, ಬಾಯ್ ಸರ್.